ಆರ್‌ಸಿಬಿ ಕಡೆಯಿಂದ ಡೆಲ್ಲಿಗೆ ಮೋಸವಾಯಿತಾ? ಚಾಂಪಿಯನ್ ತರ ಬ್ಯಾಟಿಂಗ್ ಆಡಿದ ಸ್ಮೃತಿ ಹಾಗೂ ಜಾರ್ಜಿಯಾ ವಾಲ್ ಕ್ಯಾಚ್ ಡ್ರಾಪ್ ಮಾಡಿ ಟ್ರೋಫಿ ಕೈ ಚೆಲ್ಲಿದ ಡೆಲ್ಲಿ. ನಮಸ್ಕಾರ ಸ್ನೇಹಿತರೆ, 2026 ಚಾಂಪಿಯನ್ ತಂಡ ಅದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ರಾಯಲ್ಸ್ ಟಾಸ್ ವಿನ್ ಆಗಿ ಮೊದಲು ಫೀಲ್ಡಿಂಗ್ ಅನ್ನ ತೆಗೆದುಕೊಳ್ಳುತ್ತೆ. ಫೀಲ್ಡಿಂಗ್ ತೆಗೆದುಕೊಂಡು ತಪ್ಪು ಮಾಡಿದೆ ಬಾ ಅನಿಸಿಬಿಡ್ತು ಒಂದು ಕ್ಷಣ. ಹೌದು ಸ್ನೇಹಿತರೆ, ಡೆಲ್ಲಿ ತಂಡದ ಬ್ಯಾಟ್ಸ್ಮನ್ ಆಗಿರುವಂತ ಲಿಜಾಯ್ಲಿ, ಸೆಫಾಲಿ ವರ್ಮಾ ಹಾಗೆ ಸೌತ್ ಆಫ್ರಿಕಾದ ಕ್ಯಾಪ್ಟನ್ ಲೋರಾ ಅಂಡ್ ವೆಸ್ಟ್ ಇಂಡೀಸ್ ನ ದೈತ್ಯವಾಗಿರುವಂತ ಹೆನ್ರಿ ಹಾಗೆ ಜೆಮಿಮಾ ರೋಡ್ರಿಗ್ಸ್. ನಿಜಕ್ಕೂ ಸ್ನೇಹಿತರೆ, ಒಂದು ಕ್ಷಣ ಆರ್‌ಸಿಬಿ ತಪ್ಪು ನಿರ್ಧಾರ ಮಾಡಿಬಿಡ್ತು, ಎಲ್ಲರಿಗೂ ಕೂಡ ಅನಿಸಿಬಿಡ್ತು. ಏಕೆ ಅಂದ್ರೆ ಆ ತರದ ಬ್ಯಾಟಿಂಗ್ ಅನ್ನ ಈ 5 ಪ್ಲೇಯರ್ ಕೂಡ ಆಡ್ತಾ ಇದ್ರು. ಲಿಟ್ರಲಿ ಒಂದೇ ಒಂದು ವಿಕೆಟ್ ಅನ್ನು ಕೂಡ ತೆಗೆದುಕೊಳ್ಳಲು ಆರ್‌ಸಿಬಿಯ ಬೌಲರ್ಸ್ಗಳು ಪರದಾಡ್ತಾ ಇದ್ರು. ಲಾರೆನ್ ಬೆಲ್ ಅವರನ್ನ ಬಿಟ್ರೆ ಉಳಿದ ಎಲ್ಲರ ಬೌಲರ್ ಕೂಡ ಎಕ್ಸ್ಪೆನ್ಸಿವ್ ಸ್ಪೆಲ್ ಅನ್ನ ಮಾಡಿದ್ದಾರೆ. ಅದರಲ್ಲೂ ನಮ್ಮ ಆರ್‌ಸಿಬಿಯ ಸ್ಪಿನ್ನರ್ಗಳಿಗೆ ಹಿಗ್ಗಾಮುಗ್ಗಾ ಹೊಡೆದು ಬಿಟ್ಟಿದ್ರು. ಹಾಗಾಗಿ ಡೆಲ್ಲಿ ತಂಡ ಟೋಟಲ್ ಆಗಿ 203 ರನ್ ಅನ್ನ ಗಳಿಸಿತು. ಆರ್‌ಸಿಬಿ ಚೇಸ್ ಮಾಡ್ತಿದ್ದು 204 ರನ್. ಆರ್‌ಸಿಬಿ WPL ಅಥವಾ IPL ಇತಿಹಾಸದಲ್ಲಿ 204 ರನ್ ಚೇಸ್ ಆಗೇ ಇಲ್ಲ ಅನ್ನುವಂತ ಹಿಸ್ಟ್ರಿ. ಈ ಹಿಸ್ಟ್ರಿಯನ್ನ ರಿಪೀಟ್ ಮಾಡೋದಿಲ್ಲ, ನಾವು ಹಿಸ್ಟ್ರಿನ ರಿಪೀಟ್ ಮಾಡ್ತೀವಿ ಅಂತೇಳಿ ಗ್ರೇಸ್ ಹ್ಯಾರಿಸ್, ಸ್ಮೃತಿ ಮಂದಾಣ ಟೀಮ್ ಗ್ರೌಂಡ್ಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ಮೊದಲ ಓವರ್ ಚೆನ್ನಾಗಿಯೇ ಇತ್ತು. ಎರಡನೇ ಓವರ್ನ ಮೊದಲ ಬಾಲ್ನಲ್ಲಿ ಹೆನ್ರಿ ಗ್ರೇಸ್ ಹ್ಯಾರಿಸ್ ಅವರನ್ನ ಬೌಲ್ಡ್ ಔಟ್ ಮಾಡ್ತಾರೆ. ಆರ್‌ಸಿಬಿಗೆ ಮತ್ತೆ ಆತಂಕ. ರಾಯಲ್ಸ್ಗೆ 1 ವಿಕೆಟ್ನ ಪತನ ಕೂಡವಾಯಿತು. ಸ್ಮೃತಿ ಮಂದಾನ ಅವರಿಗೆ ಜೋಡಿಯಾಗಿ ಜಾರ್ಜಿಯಾ ವಾಲ್ ಬರ್ತಾರೆ. ಆಸ್ಟ್ರೇಲಿಯಾನ ಈ ದೈತ್ಯ ಜಾರ್ಜಿಯಾ ವಾಲ್ ಲಿಟ್ರಲಿ ಡೆಲ್ಲಿ ತಂಡಕ್ಕೆ ವಾಲ್ ಆಗಿ ನಿಂತ್ಕೊಂಡ್ಬಿಡ್ತಾರೆ. ಡೆಲ್ಲಿಯನ್ನ ಕಂಟಕವಾಗಿ ಕಾಡ್ತಾರೆ. ಸ್ಮೃತಿ ಮಂದಾನ ಈ ಇಬ್ಬರ ಜೋಡಿ ಲಿಟ್ರಲಿ ಡೆಲ್ಲಿಯ ತಂಡದ ಕಪ್ಪನ್ನ ಕಿತ್ಕೊಂಡ್ಬಿಡುತ್ತೆ. ಈ ಜೋಡಿ ಡೆಲ್ಲಿ ತಂಡವನ್ನ ಕಪ್ನಿಂದಲೇ ದೂರ ಮಾಡಿ ಹಾಗೆ ಡೆಲ್ಲಿಯನ್ನ ಹೀನಾಯವಾಗಿ ಸೋಲುವ ತರ ಮಾಡುತ್ತಿತ್ತು. ಆದರೆ ಮತ್ತೆ ಶಾಕ್ ಎದುರಾಯಿತು. ಜಾರ್ಜಿಯಾ ವಾಲ್ ಅವರ ವಿಕೆಟ್ ಪತನವಾಯಿತು. ಜಾರ್ಜಿಯಾ ವಾಲ್ ವಿಕೆಟ್ ಹೋದ ನಂತರ ರಾಯಲ್ಸ್ಗೆ ಮತ್ತೆ ಕಂಟಕ. ಇವರ ಹಿಂದೆ ಸ್ಮೃತಿ ಕೂಡ ಔಟ್ ಆದರು. ಇವರ ಹಿಂದೆ ಬಂದಂತ ರಿಚಾ ಘೋಷ್ ಅವರು ಕೂಡ ಬಂದಷ್ಟೇ ವೇಗದಲ್ಲೇ ಹೋದರು. ಹಾಗೆ ರಾಧಾ ಯಾದವ್ ಅವರು ಕೂಡ ತಮ್ಮ ಕ್ಯಾಚ್ ಅನ್ನ ಮಿನುಮಿನಿಯವರು ಡ್ರಾಪ್ ಮಾಡ್ತಾರೆ. ಮಿನುಮಿನಿಯವರು ಡ್ರಾಪ್ ಮಾಡಿದ್ದು ಕ್ಯಾಚ್ ಅಲ್ಲ, ನಿಜಕ್ಕೂ ಮ್ಯಾಚ್ ಅನ್ನ. ಹೌದು ಸ್ನೇಹಿತರೆ, ಮಿನುಮಿನಿಯವರು ಡ್ರಾಪ್ ಮಾಡದಿದ್ದರೆ ಒಂದು ಚಾನ್ಸ್ ಡೆಲ್ಲಿ ತಂಡಕ್ಕೂ ಕೂಡ ಇತ್ತು. ಮಿನುಮಿನಿಯವರು ಡ್ರಾಪ್ ಮಾಡಿದ ನೆಕ್ಸ್ಟ್ ಬಾಲೇ ರಾಯಲ್ಸ್ ಅಭಿಮಾನಿಗಳಿಗೆ ಖುಷಿ ಸುದ್ದಿ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿನ ಹೊಡೆದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ ಕೂಡ ಎತ್ತುತ್ತೆ. ಇದರ ನಡುವೆ ರಾಧಾ ಯಾದವ್ ಅವರು ಹಿಟ್ ಔಟ್ ಆಗಿದ್ದಾರೆ ಎನ್ನುವಂತ ಸುದ್ದಿ. ಎಸ್ ಸ್ನೇಹಿತರೆ, ಇದು ಹಿಟ್ ಔಟ್ ಅಲ್ಲ, ಇದು ಕೀಪರ್ ಲಿಜಾ ಇಲ್ಲಿ ಅವರು ಮಾಡಿದಂತ ಮಿಸ್ಟೇಕ್ ನಿಂದಾಗಿ ಅವರ ಕೀಪರ್ನ ಕೈ ತಕ್ಕಿ ಅದು ಬೇಲ್ ಬಿದ್ದಿತ್ತು. ಹಾಗೆ ಯಾವುದೇ ತರಹದ ಹಿಟ್ ವಿಕೆಟ್ ಇಲ್ಲ ಆ್ಯಂಡ್ ಯಾವುದೇ ತರಹದ ಮೋಸವಿಲ್ಲ. ಅದರಲ್ಲೂ ನಾವು ಆರ್‌ಸಿಬಿಯ ಅಭಿಮಾನಿಗಳು ಎಂದು ಆರ್‌ಸಿಬಿ ಅವರು ಯಾರಿಗೂ ಕೂಡ ಮೋಸ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ 2026 WPL ಟ್ರೋಫಿನ ಜಯ ಗಳಿಸಿ ಹಾಗೆ ಮುಂಬೈ ಆ್ಯಂಡ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2000 ವಿನ್ನಿಂಗ್ ಆದಂಥ ತಂಡವಾಗಿ ಟಾಪ್ನಲ್ಲಿದ್ದಾವೆ. ಆದರೆ ಶಾರ್ಟ್ ನ್ಯೂಸ್, ಅದು ಕೂಡ ಡೆಲ್ಲಿ ಸತತವಾಗಿ 4 ಬಾರಿ ಫೈನಲ್ಸ್, 4 ಬಾರಿ ಸೋಲು. ಎಸ್ ಸ್ನೇಹಿತರೆ, ಇದೊಂದು ನಂತರ ದೃಷ್ಟ ತಂಡನೇ ಅಂತ ಹೇಳಬಹುದು. ಆ ಥರವಾಗಿ ಬಿಟ್ಟಿದೆ.